ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ರೂ ನೋಡುವವರ ದೃಷ್ಟಿ ಸರಿ ಇಲ್ಲದೆ ಇದ್ರೆ ನೀವು ಮಾಡಿದ್ದೆಲ್ಲ ತಪ್ಪೇ ಸ್ನೇಹಿತರೆ. ಜನ ನಿಮ್ಮನ್ನು ಎಷ್ಟೇ ತುಳಿದ್ರೂ ಪರವಾಗಿಲ್ಲ, ಆ ಭಗವಂತ ನಿಮ್ಮನ್ನ ಮೇಲೆತ್ತಲು ಸದಾ ಸಿದ್ಧನಾಗಿರ್ತಾನೆ ಎಂಬ ನಂಬಿಕೆ ಇದ್ದರೆ ಅಷ್ಟೇ ಸಾಕು. ಈ ಬದುಕೆ ಧನ್ಯ. ಒಬ್ಬ ವ್ಯಕ್ತಿಯ ಮಾತಿನಿಂದ ನೋವಾದಾಗ ನೀವು ಯಾವತ್ತೂ ಎರಡು ರೀತಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಮೊದಲು ವ್ಯಕ್ತಿ ಮುಖ್ಯವೋ ಅಥವಾ ಎರಡು ಮಾತು ಮುಖ್ಯವೋ. ಒಂದು ವೇಳೆ ವ್ಯಕ್ತಿ ಮುಖ್ಯ ಅಂತಾದರೆ ಮಾತನ್ನೇ ಮರೆತು ಬಿಡಿ. ಹಾಗೊಂದು ವೇಳೆ ನಿಮಗೆ ಮಾತೇ ಮುಖ್ಯವಾದರೆ ವ್ಯಕ್ತಿಯನ್ನೇ ಮರೆತು ಬಿಡಿ. ವ್ಯರ್ಥವಾಗಿ ಚಿಂತಿಸಿ ಕೊರಗಬೇಡಿ. ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆ ಕೇವಲವಾಗಿಯೂ ಮಾತನಾಡಬೇಡಿ. ಯಾಕಂದರೆ ಅವರ ಪರಿಸ್ಥಿತಿ, ಅವರ ಸಂದರ್ಭ ಅವರಿಗೆ ಮಾತ್ರ ತಿಳಿದಿರುತ್ತೆ. ಮೋಸ ಮಾಡಿದ್ರು ಎಂದು ದುಃಖಿಸಿ ಕೊರಗಬೇಡಿ. ನಿಮ್ಮನ್ನು ನಂಬಿದವರಿಗೆ ಮೋಸ ಆದರೆ, ಮೋಸ ಮಾಡಿದವರಿಗೆ ಮೋಸ ಮಾಡೋದಕ್ಕೆ ನಾನು ಯಾರನ್ನಾದರೂ ಮರು ಸೃಷ್ಟಿ ಮಾಡಿಯೇ ಮಾಡ್ತೀನಿ. ಆ ಸಮಯ ಸಂದರ್ಭ ನೋಡಿಕೊಂಡು ನಾನು ಖಂಡಿತವಾಗ್ಲೂ ಸೇಡು ತೀರಿಸಿಕೊಳ್ತೀನಿ ಅಂತ ಭಗವಂತನೇ ಉಚ್ಚರಿಸುವಾಗ ನೀವು ಚಿಂತೆಯಾಗಿ ಮಾಡಿಕೊರಗ್ತೀರಾ ಸ್ನೇಹಿತರೆ. ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡಿ. ಆದರೆ ಪ್ರತಿ ಬಾರಿಯೂ ನೀವೇ ಬಾಗುವುದಾದರೆ ಅಂತಹ ಅವಶ್ಯಕತೆ ನಿಮಗಿಲ್ಲ. ಬಾಗುವುದನ್ನೇ ಬಿಟ್ಬಿಡಿ. ಮನುಷ್ಯ ಕಳೆದುಕೊಂಡ ಜಾಗದಲ್ಲೇ ಹುಡುಕಬೇಕು, ಸೋತ ಜಾಗದಲ್ಲೇ ಗೆಲ್ಲಬೇಕು, ಅವಮಾನಿಸಿದ ಜಾಗದಲ್ಲಿ ಬೆಳಿಬೇಕು, ತಿರಸ್ಕರಿಸಿದವರಿಂದಲೇ ಪುರಸ್ಕರಿಸಿಕೊಳ್ಳಬೇಕು. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಏನೇ ನಡೆದರೂ ಅದಕ್ಕೊಂದು ಬಲವಾದ ಕಾರಣ ಅಂತ ಇದ್ದೇ ಇರುತ್ತೆ. ಪರಮಾತ್ಮನ ಅನುಮತಿ ಇಲ್ಲದೆ ಒಂದು ಧೂಳಿನ ಕಲ್ಲವು ಅಡಗಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ನಾವು ಯಾವುದಕ್ಕೂ ಚಿಂತೆ ಮಾಡಿ ಬೇಸರ ಮಾಡಿಕೊಂಡು ಯಾವತ್ತೂ ಕೊರಗಬಾರ್ದು. ಭಗವಂತನ ಆಶ್ರಯ ಒಂದೇ ನಿಮಗುಳಿದಿರುವ ಮಾರ್ಗ ಅಂತ ನೀವು ಅರ್ಥ ಮಾಡ್ಕೋಬೇಕು. ಬೇಡ ಅಂತ ನಿಮ್ಮನ್ನು ಬಿಟ್ಟು ಹೋದವ್ರಿಗೋಸ್ಕರ ನೀವು ಅಳೋ ಬದಲು ಈ ಎರಡು ಸುಲಭವಾದ ಕೆಲಸವನ್ನು ಮಾಡಿ. ಆಗ ನೋಡಿ, ನಿಮ್ಮ ಜೀವನ ಖಂಡಿತವಾಗ್ಲೂ ಬದಲಾಗೇ ಆಗುತ್ತೆ. ಅದರಲ್ಲಿ ಮೊದಲನೇ ಕೆಲಸ, ಅಂಥವರನ್ನು ನಿಮ್ಮ ತಲೆಯಿಂದಲೇ ತೆಗೆದಾಕ್ಬಿಡಿ. ಸ್ನೇಹಿತರೆ, ನಿಮ್ಗೆ ಎಷ್ಟೋ ಜನ ಪರಿಚಯ ಆಗ್ತಾರೆ, ಎಷ್ಟೋ ಜನ ಸ್ನೇಹಿತರಾಗಿ ಉಳ್ಕೋತಾರೆ, ಮತ್ತೆ ಕೆಲವಷ್ಟು ಜನ ನೀವು ಬೇಡ ಅಂತ ಬಿಟ್ಟು ಹೋಗ್ತಾರೆ. ಹಾಗಂದ ಮಾತ್ರಕ್ಕೆ ನೀವು ಯಾವತ್ತೂ ಅವರ ನೆನಪಿನಲ್ಲೇ ಕೊರಗುತ್ತಾ ಜೀವನವನ್ನು ಹಾಳು ಮಾಡ್ಕೋಬಾರ್ದು. ಅದರ ಬದಲಿಗೆ ನೀವು ಅವರನ್ನು ನಿಮ್ಮ ತಲೆಯಿಂದಲೇ ತೆಗೆದು ಹಾಕಿಬಿಡಬೇಕು. ಜೀವನದಲ್ಲಿ ಎಷ್ಟೋ ಜನ ಪರಿಚಯ ಆಗ್ತಾರೆ, ಎಷ್ಟೋ ಜನ ಸ್ನೇಹಿತರಾಗ್ತಾರೆ, ಅದರಲ್ಲಿ ಕೆಲವರು ಮಾತ್ರ ನಮ್ಮ ಹೃದಯದಲ್ಲಿ ಉಳ್ಕೋತಾರೆ. ಸ್ನೇಹಿತರೆ, ಒಂದು ಮಾತನ್ನು ನೆನಪಲ್ಲಿಟ್ಕೊಳ್ಳಿ. ನದಿಯನ್ನು ಯಾವಾಗಲಾದರೂ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಆ ಶುದ್ಧ ನೀರು ಮಾತ್ರ ನದಿಯ ಒಳಗಡೆ ಇರುತ್ತೆ. ಕಸ, ಕಡ್ಡಿ, ಕಲ್ಲು ಎಲ್ಲವೂ ಮೇಲೆ ತೇಲ್ತಾ ಇರುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಕಸ, ಕಡ್ಡಿಯಂತಹ ಹೊಲಸು ಮನಸ್ಸುಗಳು ನಿಮ್ಮನ್ನು ಬಿಟ್ಟು ಹೋದುವು ಅಂತ ನೀವು ಸಮಾಧಾನ ಪಟ್ಕೊಳ್ಳಿ. ಅದಕ್ಕೆ ಬದಲಾಗಿ ನೀವು ಜೀವನದಲ್ಲಿ ಮುಂದೆ ಬರೋದನ್ನು ಹೇಗೆ ಅಂತ ಕಲ್ತ್ಕೊಳ್ಳಿ. ಅವ್ರ ಮುಂದೆನೇ ಗೆದ್ದು ತೋರಿಸಿ, ಇತಿಹಾಸವನ್ನು ನಿರ್ಮಿಸಿ ತೋರಿಸಿ. ಈ ಜೀವನ ನಿಮಗೆ ಸಿಗೋದು ಕೇವಲ ಒಂದೇ ಸಲ. ನನಗೆ ಈ ಜೀವನ ಮತ್ತೊಮ್ಮೆ ಸಿಗಲಿ ಅಂತ ನೀವು ದೇವರ ಹತ್ರ ಎಷ್ಟೇ ಪ್ರಾರ್ಥನೆ, ಪುನಸ್ಕಾರ, ಎಷ್ಟೇ ಭಕ್ತಿಯಿಂದ ಬೇಡ್ಕೊಂಡ್ರೂ ಕೂಡ ನಿಮಗೆ ಮತ್ತೆಂದೂ ಈ ಜೀವನ ಸಿಗಲ್ಲ. ಸಿಕ್ಕಿರುವ ಈ ಅಲ್ಪ ಕಾಲವನ್ನು ನೀವು ಸರಿಯಾಗಿ ಉಪಯೋಗಿಸೋದನ್ನು ಕಲ್ತ್ಕೊಳ್ಳಿ. ಇನ್ನು ಬಿಟ್ಟು ಹೋದವ್ರಿಗೋಸ್ಕರ ನೀವು ಅಳುವ ಬದಲು ಮಾಡುವಂತಹ ಎರಡನೇ ಅತಿ ಸುಲಭವಾದ ಕೆಲಸ ಏನು ಅಂದರೆ, ಯಾವತ್ತೂ ಅವ್ರ ಮುಂದೆನೇ ನಗ್ನಗ್ತಾ ಸಂತೋಷದಿಂದ ತಿರುಗಾಡ್ತಾ ಇರಿ. ಹೌದು ಸ್ನೇಹಿತರೆ, ನೀವು ಅವ್ರ ಮುಂದೆ ಏನೂ ಆಗೇ ಇಲ್ಲ ಅನ್ನೋ ಥರ ನಡ್ಕೋಬೇಕು. ನಮ್ಮ ಜೀವನದಲ್ಲಿ ಇಂತಹ ಕಸ, ಕಡ್ಡಿ, ಮಣ್ಣು, ಇಂತಹ ಚಿಲ್ಲರೆ ಮನುಷ್ಯರು ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ. ಅಂಥವ್ರಿಗೋಸ್ಕರ ನಾವು ತಲೆ ಕೆಡಿಸ್ಕೊಂಡು ಜೀವನವಿಡೀ ಹಾಳಾಗೋದ್ರ ಬದಲು ಸಿಕ್ಕ ಅಲ್ಪ ಜೀವನವನ್ನು ಸಂತೋಷವಾಗಿ ಕಳೆಯುವುದು ಅಂತ ನೀವು ನಿರ್ಧಾರ ಮಾಡಿ ಅವರಿಗೆ ಮನವರಿಕೆ ಮಾಡಿ ತೋರಿಸಿ. ಈ ಜೀವನದಲ್ಲಿ ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಯಾರೂ ಕೂಡ ನಮ್ಮ ಜೀವನದಲ್ಲಿ ಬಂದು ನಮ್ಮ ಜೀವನವನ್ನು ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಅವ್ರಿಗೆ ಮನವರಿಕೆ ಮಾಡಿ ತೋರಿಸಿ. ಆಗ ಮಾತ್ರ ಜೀವನದಲ್ಲಿ ನೀವು ಗೆಲ್ಲೋದಕ್ಕೆ ಸಾಧ್ಯ. ಈ ಎರಡು ಕೆಲಸಗಳನ್ನು ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ನೀವು ಪ್ರತಿನಿತ್ಯವೂ ಮಾಡಿದ್ದೇ ಆದಲ್ಲಿ ನಿಮ್ಮ ಕೆಲಸ ಆಗತ್ತೆ. ನೀವು ಅಂದ್ಕೊಂಡ ಗುರಿ ಸಾಧಿಸ್ತೀರಾ. ಬಿಟ್ಟು ಹೋದವರು ನಿಮ್ಮ ಹತ್ರ ನೀವು ಓಡೋಡಿ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳುವಂತಹ ಸಮಯ ಆದಷ್ಟು ಸನಿಹ ಬಂದೇ ಬರುತ್ತೆ. ಸ್ನೇಹಿತರೆ, ಇನ್ನೊಬ್ಬರನ್ನು ನೋಡಿ ನಗಬಾರ್ದು, ನಾನು ನನ್ನದು ಎಂದು ಮೆರೆಯಬಾರ್ದು. ಯಾಕಂದರೆ ಈ ಸಮಯ ಹೀಗೆ ಇರಲ್ಲ. ಇಂದು ನಿಮ್ಮದಾದರೆ ನಾಳೆ ಇನ್ಯಾರದ್ದು. ಜಗತ್ತಿನ ಎಲ್ಲ ಕೆಲಸವನ್ನು ನಾನೇ ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ, ಧೈರ್ಯ, ನಂಬಿಕೆ ಇರಲಿ. ಆದರೆ ಎಲ್ಲವೂ ನನ್ನಿಂದಲೇ ಎಂಬ ಅಹಂಕಾರದ ಬದುಕು ಬೇಡ. ಅಂತಹ ಬದುಕು
ಯಾವತ್ತೂ ಶಾಶ್ವತ ಅಲ್ಲ. ಪಾಪದ ಕೊಡ ತುಂಬುವವರೆಗೂ ಅಹಂಕಾರದಲ್ಲಿ ಕೆಲವು ಜನ ಮೆರಿತಾನೇ ಇರ್ತಾರೆ ಸ್ನೇಹಿತರೆ. ನಂತರ ಅವರಿಗೆ ಘೋರ ಅಂತ್ಯ ಕಾದಿರುತ್ತೆ ಅನ್ನೋದು ಅವರಿಗೆ ಗೊತ್ತೇ ಇರಲ್ಲ. ನೀವು ಯಾವುದೇ ಕೆಲಸ ಮಾಡು, ಅದರಲ್ಲಿ ಶುದ್ಧ ಮನಸ್ಸಿನಿಂದ ಕೆಲಸ ಮಾಡಿ, ಒಳ್ಳೆಯ ಮನಸ್ಸಿನಿಂದ ಕೆಲಸ ಮಾಡಿ. ನಿಮ್ಮ ಪುಣ್ಯದ ಕೊಡ ತುಂಬುವವರೆಗೂ ನಿಮಗೆ ಸಾಲು ಸಾಲು ಕಷ್ಟಗಳು ಬರುತ್ತೆ. ಆದರೆ ಸ್ನೇಹಿತರೆ, ಕೊನೆಗೆ ಅಮೋಘ ಅಂತ್ಯ ಇರುವುದು ಅಷ್ಟೇ ಸತ್ಯ. ಇರುವುದೆಲ್ಲವನ್ನು ಉಳಿಸಿಕೊಳ್ಳಲು ನಿಮ್ಮಿಂದ ಸಾಧ್ಯ ಇಲ್ಲ. ಅದೇ ಎಲ್ಲ ನಂದೇ ಅಂತ ಪಡೆದುಕೊಳ್ಳಲು ನಿಮ್ಮಿಂದ ಸಾಧ್ಯ ಇಲ್ಲ. ಪಡೆದುಕೊಂಡ ಎಲ್ಲವನ್ನೂ ನಿಮ್ಮಿಂದ ಕೊಡುವುದಕ್ಕೂ ಸಾಧ್ಯ ಇಲ್ಲ. ನೀವೇನೇ ಅಂದ್ಕೊಂಡ್ರೂ ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ. ಈ ಎಲ್ಲ ಸಾಧ್ಯವೇ ಇಲ್ಲ ಅನ್ನುವುದರ ನಡುವೆ ಸಾಧ್ಯವಿರುವುದೇ ಕೆಲವೇ ಕೆಲವು. ಅವು ಯಾವುದು ಗೊತ್ತಾ? ಪ್ರೀತಿ, ವಿಶ್ವಾಸ, ನಂಬಿಕೆ, ಕರುಣೆ, ದಯೆ, ತ್ಯಾಗ ಮತ್ತು ಸಂಬಂಧ. ಇವೆಲ್ಲವನ್ನು ಉಳಿಸಿಕೊಂಡು ಹೋಗುವುದೇ ನಿಜವಾದ ಸಾರ್ಥಕತೆಯ ಬದುಕು. ಈ ಜೀವನವನ್ನು ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಯಾರು ಅರ್ಥಕೋತಾರೋ ಅವರ ಜೀವನ ತುಂಬ ಸುಲಭವಾಗಿ ಸಾಗುತ್ತೆ. ತಪ್ಪುಗಳು, ಅವಮಾನಗಳು, ತಿರಸ್ಕಾರಗಳು, ಸೋಲುಗಳು, ನಿರಾಸೆಗಳು, ಸ್ನೇಹಿತರೆ, ಇವೆಲ್ಲವುಗಳು ಜೀವನದ ಉನ್ನತ ಸ್ಥಾನದ ಮುಖ್ಯವಾದ ಭಾಗಗಳು. ಯಾವ ವ್ಯಕ್ತಿಯೂ ಈ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ. ಹಣ ಬಂದಾಗ ಸರಳವಾಗಿ ಬದುಕೋದನ್ನು ಕಲ್ತ್ಕೊಳ್ಳಿ. ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ. ನೀವು ಕೋಪಗೊಂಡಾಗ ಶಾಂತವಾಗಿರೋದನ್ನು ಕಲ್ತ್ಕೊಳ್ಳಿ. ಇದನ್ನೇ ಜೀವನದ ಅತ್ಯುತ್ತಮವಾದ ನಿರ್ವಹಣೆ ಅಂತ ಕರೀತಾರೆ. ಒಂದು ದಿನ ಸೊಕ್ಕಿದವನು ಸೊರಗಲೇಬೇಕು, ಬೀಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು ಸ್ನೇಹಿತರೆ. ಅದೇ ರೀತಿ ಮೆರೆದವನು ಮಣ್ಣಾಗಲೇಬೇಕು, ಉರಿದವನು ಬೂದಿಯಾಗಲೇಬೇಕು. ಇದು ಕಾಲಚಕ್ರದ ನಿಯಮ. ಕೊನೆಗೊಂದು ಮಾತು ಹೇಳ್ತೀವಿ ಕೇಳಿ. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರ್ಕೋತಾನೆ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡ್ತಾರೋ ಆ ರೀತಿಯೇ ಅವರ ವಿಧಿಯು ರೂಪುಗೊಳ್ಳುತ್ತೆ. ನಿಮ್ಮ ಬದುಕಿನಲ್ಲಿ ಏನೇ ಏರುಪೇರುಗಳಾದರೂ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ. ಅಂತಹ ಬದುಕುವ ಬಂಡಿಯನ್ನು ಪ್ರಾಮಾಣಿಕತೆಯಿಂದ ಸಾಗಿಸಿದರೆ ನಿಮಗೆ ಯಶಸ್ಸು ಯಾವುದೇ ಕಾರಣಕ್ಕೂ ತಪ್ಪುವ ಸಾಧ್ಯತೆ ಇಲ್ಲ. ನಿಮ್ಮ ಜೀವನದಲ್ಲಿ ನೀವು ಸಂತೋಷವಾಗಿ ಬದುಕಬೇಕು ಅಂದರೆ ನಾವು ಹೇಳಿರುವ ಈ ಮಾತುಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡ್ಕೊತಾ ಹೋಗಿ. ನಿಮ್ಮನ್ನು ಬಿಟ್ಟು ಹೋದವರು, ನಿಮ್ಮನ್ನು ಮರೆತವರು, ನಿಮಗೆ ಮೋಸ ಮಾಡಿದವರು ಯಾವತ್ತೂ ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೀವನದಲ್ಲಿ ನೀವು ಸಂತೋಷದಿಂದ ಪ್ರಾಮಾಣಿಕವಾಗಿ ಬದುಕೋದನ್ನು ಕಲ್ತ್ಕೊಳ್ಳಿ. ಯಾರ್ಯಾರಿಗೂ ಆಗಲ್ಲ ಸ್ನೇಹಿತರೆ. ಎಲ್ಲವೂ ಶೂನ್ಯ. ಇಲ್ಲಿ ಎಲ್ಲವೂ ತಾತ್ಕಾಲಿಕ. ಶಾಶ್ವತ ಅನ್ನೋದು ಯಾವುದೂ ಇಲ್ಲ. ನೀವು ಎಷ್ಟು ದಿನ ಬದುಕಿರ್ತೀರೋ ಅಷ್ಟು ದಿನ ಚೆನ್ನಾಗಿ 4 ಜನರ ಬಾಯಲ್ಲೇ 4 ಜನ ನಿಮ್ಮನ್ನು ಹೊಗಳುವ ಥರ ಬದುಕಿ. ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗ್ತೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.